ಗಡಿಯಲ್ಲಿ ಪಾಕ್ ಮತ್ತೆ ನರಿಬುದ್ಧಿಯನ್ನ ತೋರಿಸಿದೆ ಭಾರತೀಯ ಸೇನೆಯಿಂದ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ನೀಡಲಾಗಿದೆ. ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ನರಿಬುದ್ಧಿಯನ್ನ ತೋರಿಸಿದ್ದು ಈಗಾಗಲೇ ಹಲವಾರು ರೀತಿಯ ಅವಾಂತರವನ್ನ ಮಾಡಿದ್ದು ಜಮ್ಮುವಿನ ಅಖ್ನೂರ್ ಸೆಕ್ಟರ್ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತೀಯ ಸೇನೆ ಮೇಲೆ ಪಾಕ್ ಗುಂಡಿನ ದಾಳಿಯನ್ನ ನಡೆಸಿದೆ. ಭಾರತೀಯ ಸೇನೆ ಮೇಲೆ ಪಾಕ್ ಗುಂಡಿನ ದಾಳಿಯನ್ನು ನಡೆಸಿದ್ದು ಭಾರತೀಯ ಸೇನೆಯಿಂದ ಕೂಡ ಈಗ ತಕ್ಕ ಪ್ರತ್ಯುತ್ತರವನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸಿದ್ದು ಜಮ್ಮುವಿನ ಅಖ್ನೂರ್ ಸೆಕ್ಟರ್ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ. ಸಿಂಧೂ ನದಿ ನೀರನ್ನ ಒಂದ್ ವೇಳೆ ನಿಲ್ಲಿಸಿದ್ರೆ ಯುದ್ಧ ಫಿಕ್ಸ್, ಪಾಕ್ ಉಪ ಪ್ರಧಾನಿ ಬೆದರಿಕೆಯನ್ನ ಹಾಕಿದ್ದಾರೆ. ಸಿಂಧೂ ನದಿ ನೀರನ್ನ ಒಂದ್ ವೇಳೆ ನಿಲ್ಲಿಸಿದ್ರೆ ಯುದ್ಧ ಫಿಕ್ಸ್, ಪಾಕ್ ಉಪ ಪ್ರಧಾನಿ ಇಶಾಕ್ ದಾರ್ ಬೆದರಿಕೆಯನ್ನ ಹಾಕಿದ್ದಾರೆ. ಈಗಾಗಲೇ ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಹಲವಾರು ರೀತಿಯ ಅಸಡ್ಡೆ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಸಿಂಧೂ ನದಿ ನೀರನ್ನ 24 ಕೋಟಿ ಜನರು ಕುಡಿಯುತ್ತಾರೆ. ಸಿಂಧೂ ನದಿ ಒಪ್ಪಂದ ಪಾಕ್ಗೆ ಬಹಳ ಮುಖ್ಯ. ನೀರು ನಿಲ್ಲಿಸಿದ್ರೆ ಭಾರತಕ್ಕೆ ತಕ್ಕ ಉತ್ತರವನ್ನ ನೀಡುತ್ತೇವೆ. ನೀರಿನ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಯುದ್ಧವನ್ನ ಮಾಡ್ತೀವಿ. ಪಾಕ್ ಸಂಸತ್ನಲ್ಲಿ ಉಪ ಪ್ರಧಾನಿ ಇಶಾಕ್ ದಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಮೊನ್ನೆ ತಾನೇ ಪಾಕ್ ರಾಜಕೀಯ ಸಚಿವರೊಬ್ಬರು ಇದೇ ರೀತಿಯಾದಂತಹ ಉಡಾಫೆಯ ಮಾತುಗಳನ್ನ ಆಡಿದ್ರು. ಯುದ್ಧವನ್ನ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಈಗ ಅದೇ ರೀತಿ ಸಿಂಧೂ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ವೇಳೆ ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ರೆ ಪಾಕ್ ಉಪ ಪ್ರಧಾನಿ ಯುದ್ಧ ಮಾಡುವ ಬೆದರಿಕೆಯನ್ನ ನೀಡಿದ್ದಾರೆ.